ಸರ್ ನೀವು ಹೇಳಿದ್ರಿ ಒಂದು ನಂದೊಂದು ಇನ್ಕಮಿಂಗ್ ಇಲ್ಲ ಅಥವಾ ಔಟ್ಗೋಯಿಂಗ್ ಎಸ್ ಆದ್ರೂ ನಿಮ್ಮ ಆಫೀಸ್ಗೆ ಬಂದಿದ್ದು ನಿಮ್ಮ ಮನೆಗೆ ಬಂದಿದ್ದು ಅಂತ ಏನು ಹೇಳ್ತೀವಿ ಆಫೀಸ್ಗೆ ಆಫೀಸ್ಗೆ ಸರ್ ವ್ಯಕ್ತಿ ಬಂದಿರ್ಲಿಕ್ಕೆ ಕಾರಣ ಏನು ಸರ್ ನಿಮ್ಮ ನಡುವೆ ಅವ್ರ ನಡುವೆ ಏನಾದ್ರು ಅಲ್ಲ ಫಸ್ಟು ನಾನು ಹೊಡೆಯೋಕ್ಕಿಂತ ಮುಂಚೆ ಟ್ರೆಸ್ ಪಾಸ್ ಆಗಿದೆ, ಅದನ್ನು ಯಾರೂ ಮಾಡ್ತಾ ಇಲ್ಲ, ಕ್ವಶನ್ನೇ ಕೇಳ್ತಾ ಇಲ್ಲ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ CCTV ಫೋಟೋಸ್ ಸಿಗುತ್ತೆ ಸ್ಟೇಷನಲ್ಲಿ. ಕಂಪ್ಲೇಂಟ್ 23ನೇ ತಾರೀಕು 5 ಗಂಟೆಯಿಂದ 7 ನನಗೆ ಅಲ್ಲ ಕಾರಣ ಯಾರು ಅಂತ ನೀವು ಹೇಳ್ಬೇಕು. ಅದನ್ನ ಅನ್ನೋನ್ ಪರ್ಸನ್, ಐ ಡೋಂಟ್ ನೋ ಹೂ ಇಸ್ ಹಿ. ಡಿಲೀಟ್ ಆಗಿದೆ, ಆಲ್ರೆಡಿ ಡಿಲೀಟ್ ಆಗಿದೆ, ತಗೊಂಡ್ಬಂದು ಡಿಲೀಟ್ ಮಾಡಿದ್ದಾರೆ, ರೆಕಾರ್ಡಿಂಗೇ ಆಗ್ತಾ ಇಲ್ಲ ಅಂತ ಇದ್ದಾರೆ. ಹೆಂಗ್ ಬದುಕ್ಬೇಕು ನಾವು? ಇಲ್ಲ ಸ್ವಾಮಿ, ನನಗೆ ಅದು ಪೊಲೀಸರು ಕೇಳ್ಬೇಕಾ ನಾನು ಕೇಳ್ಬೇಕಾ? ನೀವು ಇದೆಲ್ಲ ಪ್ಲ್ಯಾಂಡ್. 2 ಮಿನಿಟ್ಸ್ಗೆ ಪೊಲೀಸವ್ರು ಬರ್ತಾರೆ, ಹೊಡೆದಾಟ ಎಲ್ಲ ಬಡ್ದಾಟ ಎಲ್ಲ ಗನ್ ಮ್ಯಾನ್ ತಳಿದ್ದಾರೆ. ನಾನು ರೆಕಾರ್ಡ್ ಮಾಡ್ತಾ ಇದ್ಬೇಕಾರೆ ಫೋನ್ನ, ಅವ್ರ ಫೋನ್ ಹೊಡೆದಾಗ್ದೆ ಇನ್ನೇನು ಮಾಡ್ಬೇಕು ನಾನು? ನನ್ನ ಮನೆಗೆ ಬಂದ್ರೆ ಏನು ರೆಕಾರ್ಡ್ ಮಾಡೋದು ಅವರು? ನನ್ನ ಆಫೀಸ್ಗೆ ಬಂದು ಅವನ ವ್ಯಕ್ತಿ ನನಗೆ ಯಾರೋ ಬಾಪ ಏನು ವಿಷಯ ಯಾರನ್ನೋ ಮಾಡ್ತಾನೆ, ರೆಕಾರ್ಡಿಂಗ್ ಮಾಡ್ತಾನೆ, ಪ್ರೊವೋಕ್ ಮಾಡ್ತಾನೆ, ಹೊಡಿಯೋ ಥರ ಮಾಡಲೇ ಬೇಕಾದ್ರೆ ನಿಮ್ಮ ಮನೆಗೆ ಯಾರು ಬಂದರೆ ಬಿಟ್ಬಿಡ್ತೀರಾ ಹೇಳಿ? ನನಗೆ ಲೈಸೆನ್ಸ್ ಪೇಪರ್ನ ಕೊಟ್ಟಿರೋದಕ್ಕೆ ಪೂಜೆ ಮಾಡೋದಕ್ಕಾ? ಏನು 2 ನಿಮಿಷ ಆಚೆ ತಿಳಿಸಿರೋದು ಅಷ್ಟೇ, ಹೋಗೋ ಆಚೆ ಅಂತ ಬೈದಿದ್ದೀನಿ. ಇನ್ನೇನು ಮಾಡ್ಬೇಕು ಸರ್ ನಾನು? ಸರ್ ಹಂಗಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ನಾನು ರೆಡಿ. ನಾನು ಮೊಬೈಲ್ ಚೆಕ್ ಮಾಡ್ಕೊಳ್ಳಿ, ಏನು ಮಾಡ್ಕೊಳ್ಳಿ, ನನ್ನ ವೆಪನ್ ನನ್ನ ಹತ್ರನೇ ಇದೆ, ಮೊಬೈಲ್ ನನ್ನ ಹತ್ರ ಇದೆ. ನೀವು ಚೆಕ್ ಮಾಡ್ಕೊಳ್ಳಿ, ಕಾಲ್ ಡೀಟೇಲ್ಸ್ ತಗೊಂಡು.